ಟ್ಯಾಕ್ಸಿಗಳಿಗೆ ಎಲ್ಲ ಬೋರ್ಡ್ ಟ್ಯಾಕ್ಸಿಗಳಿಗೆ ಎಂಟ್ರಿ ಇಲ್ಲದೆ ಇರೋದ್ರಿಂದಾಗಿ ಸಾದಹಳ್ಳಿ ಗೇಟ್ ಬಳಿ ಸಂಪೂರ್ಣವಾಗಿ ಪ್ರತಿಭಟನೆ ಮಾಡಿದ್ರಿಂದಾಗಿ ಜಾಮ್ ಆದ ಕಾರಣ ಆಂಬ್ಯುಲೆನ್ಸ್ಗೂ ಕೂಡ ಹೋಗೋದಕ್ಕೆ ಅವಕಾಶವೇ ಇರಲಿಲ್ಲ. ಹೀಗಾಗಿ ರೋಗಿಯೊಬ್ರು 1 ಕಿಲೋಮೀಟರ್ ವರೆಗೂ ಕೂಡ ನಡೆದುಕೊಂಡೇ ಹೋದಂತ ಪರಿಸ್ಥಿತಿ ಅಲ್ಲಿ ಸಂಭವಿಸಿತು. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಸ್ಪೆಷಲ್ ವರದಿ ಮಾಡಿದ್ದಾರೆ, ಬನ್ನಿ ನೋಡೋಣ. ಏರ್ಪೋರ್ಟ್ ಪಿಕಪ್ ಪಾಯಿಂಟ್ ಗೆ ಯೆಲ್ಲೋ ಬೋರ್ಡ್ ವಾಹನಗಳನ್ನ ನಿಷೇಧ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಯೆಲ್ಲೋ ಬೋರ್ಡ್ ಚಾಲಕರು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಪ್ರತಿಭಟನೆಯ ಒಂದು ಪರಿಣಾಮವಾಗಿ ಏರ್ಪೋರ್ಟ್ ಹೋಗುವಂತಹ ಪ್ರಯಾಣಿಕರಿಗೆ ಶಾಕ್ ಎದುರಾಗಿರುವಂತದ್ದು. ಸುಮಾರು 2 ಕಿಲೋಮೀಟರ್ನಷ್ಟು ದೂರಕ್ಕೂ ಸಾದಹಳ್ಳಿ ಗೇಟ್ ಟೋಲ್ ಗೇಟ್ ಏನಿದೆ ಅಲ್ಲಿಂದ ಸುಮಾರು 2.5 ಕಿಲೋಮೀಟರ್ನಷ್ಟು ದೂರಕ್ಕೆ ಟ್ರಾಫಿಕ್ ಸಂಪೂರ್ಣವಾಗಿ ಜಾಮ್ ಆಗಿದೆ. ಮತ್ತೊಂದು ಕಡೆಯಲ್ಲಿ ಯೆಲ್ಲೋ ಬೋರ್ಡ್ ವಾಹನಗಳನ್ನ ನಿಲ್ಲಿಸಿ ಅವರನ್ನ ಪ್ರಶ್ನಿಸುವಂತ ಕೆಲಸಗಳಾಗ್ತಾ ಇದೆ. ಯಾಕೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಒಂದಿಷ್ಟು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ಒಂದಿಷ್ಟು ಚಾಲಕರು ಬಂದು ಕೇಳ್ತಾ ಇರುವಂತದ್ದು. ಇದರಿಂದಾಗಿ ಸಂಪೂರ್ಣವಾಗಿ ಸಾವಿರಾರು ಸಂಖ್ಯೆಯಲ್ಲಿ ವಾಹನ ಸವಾರರು ಚಾಲಕರು ಸೇರಿದ್ರಿಂದಾಗಿ ಇವತ್ತು ಸಾದಹಳ್ಳಿ ಗೇಟ್ ಬಳಿ ಸಂಪೂರ್ಣ ಟ್ರಾಫಿಕ್ ಜಾಮ್ ಉಂಟಾಗಿರುವಂತದ್ದು. ಮತ್ತೊಂದು ಕಡೆಯಲ್ಲಿ ಏರ್ಪೋರ್ಟ್ ಗಳಿಗೆ ಹೋಗುವಂತಹ ಪ್ರಯಾಣಿಕರು ಏನಿರ್ತಾರೆ ಮತ್ತೆ ವಿಮಾನಗಳು ಆ ಟೈಮ್ಗೆ ಇರ್ತವೆ. ಇದರಿಂದಾಗಿ ಒಂದಿಷ್ಟು ಪ್ರಯಾಣಿಕರಲ್ಲಿ ಆತಂಕ ಕೂಡ ಸೃಷ್ಟಿಯಾಗಿರುವಂತದ್ದು. ಸುಮಾರು 2.5 ಕಿಲೋಮೀಟರ್ನಷ್ಟು ದೂರಕ್ಕೂ ಉದ್ದಗಲಕ್ಕೂ ರಸ್ತೆ ಸಂಪೂರ್ಣವಾಗಿ ಜಾಮ್ ಆಗ್ತಾ ಇದೆ, ಸ್ಲೋ ಮೂವ್ಮೆಂಟ್ ಇದೆ. ಇದರಿಂದಾಗಿ ವಾಹನ ಸವಾರರಿಗೆ ಒಂದೆಡೆ ಆತಂಕ ಶುರುವಾಗಿದ್ರೆ ಮತ್ತೊಂದು ಕಡೆಯಲ್ಲಿ ತಮ್ಮ ಫ್ಲೈಟ್ ಗಳನ್ನ ಕ್ಯಾಚ್ ಮಾಡುವಂತ ಆತಂಕ ಪ್ರಯಾಣಿಕರಲ್ಲಿ ಹೆಚ್ಚಾಗ್ತಾ ಇದೆ. ಈ ಮಧ್ಯೆ ಒಂದಿಷ್ಟು ಚಾಲಕರು ಬಂದು ಯೆಲ್ಲೋ ಬೋರ್ಡ್ ಚಾಲಕರನ್ನ ಯಾಕೆ ನೀವು ಇವತ್ತು ಬಾಡಿಗೆಗೆ ಬಂದ್ರಿ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಒಂದು ಆತಂಕದ ವಾತಾವರಣ ಸದ್ಯ ಸಾದಹಳ್ಳಿ ಗೇಟ್ ಬಳಿ ನಿರ್ಮಾಣ ಆಗಿರುವಂತದ್ದು. ಈ ಒಂದು ಪ್ರತಿಭಟನೆಯನ್ನ ಕೈ ಬಿಡೋದಕ್ಕೆ ಈಗಾಗಲೇ ನಿರ್ಧಾರವನ್ನ ಮಾಡಲಾಗಿತ್ತು. ಈ ಒಂದು ನಿರ್ಧಾರ ಮಾಡಿದ್ರು ಕೂಡ ಒಂದಿಷ್ಟು ಚಾಲಕರು ಮಾತ್ರ ಸಂಪೂರ್ಣವಾಗಿ ಈ ಒಂದು ಜಾಗದಲ್ಲಿ ಬಂದು ಪ್ರತಿಭಟನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ, ವಾಹನಗಳನ್ನ ನಿಲ್ಲಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಈ ಒಂದು ಟ್ರಾಫಿಕ್ ಜಾಮ್ ಹೆಚ್ಚಳ ಆಗ್ತಾ ಇರುವಂತದ್ದು. ಕ್ಯಾಮೆರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ. ಟ್ಯಾಕ್ಸಿಗಳಿಗೆ ಎಲ್ಲ ಬೋರ್ಡ್ ಟ್ಯಾಕ್ಸಿಗಳಿಗೆ ಎಂಟ್ರಿ ಇಲ್ಲದೆ ಇರೋದ್ರಿಂದಾಗಿ ಸಾದಹಳ್ಳಿ ಗೇಟ್ ಬಳಿ ಸಂಪೂರ್ಣವಾಗಿ ಪ್ರತಿಭಟನೆ ಮಾಡಿದ್ರಿಂದಾಗಿ ಜಾಮ್ ಆದ ಕಾರಣ ಆಂಬ್ಯುಲೆನ್ಸ್ಗೂ ಕೂಡ ಹೋಗೋದಕ್ಕೆ ಅವಕಾಶವೇ ಇರಲಿಲ್ಲ. ಹೀಗಾಗಿ ರೋಗಿಯೊಬ್ರು 1 ಕಿಲೋಮೀಟರ್ ವರೆಗೂ ಕೂಡ ನಡೆದುಕೊಂಡೇ ಹೋದಂತ ಪರಿಸ್ಥಿತಿ ಅಲ್ಲಿ ಸಂಭವಿಸಿತು. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಸ್ಪೆಷಲ್ ವರದಿ ಮಾಡಿದ್ದಾರೆ, ಬನ್ನಿ ನೋಡೋಣ. ಏರ್ಪೋರ್ಟ್ ಪಿಕಪ್ ಪಾಯಿಂಟ್ ಗೆ ಯೆಲ್ಲೋ ಬೋರ್ಡ್ ವಾಹನಗಳನ್ನ ನಿಷೇಧ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಯೆಲ್ಲೋ ಬೋರ್ಡ್ ಚಾಲಕರು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಪ್ರತಿಭಟನೆಯ ಒಂದು ಪರಿಣಾಮವಾಗಿ ಏರ್ಪೋರ್ಟ್ ಹೋಗುವಂತಹ ಪ್ರಯಾಣಿಕರಿಗೆ ಶಾಕ್ ಎದುರಾಗಿರುವಂತದ್ದು. ಸುಮಾರು 2 ಕಿಲೋಮೀಟರ್ನಷ್ಟು ದೂರಕ್ಕೂ ಸಾದಹಳ್ಳಿ ಗೇಟ್ ಟೋಲ್ ಗೇಟ್ ಏನಿದೆ ಅಲ್ಲಿಂದ ಸುಮಾರು 2.5 ಕಿಲೋಮೀಟರ್ನಷ್ಟು ದೂರಕ್ಕೆ ಟ್ರಾಫಿಕ್ ಸಂಪೂರ್ಣವಾಗಿ ಜಾಮ್ ಆಗಿದೆ. ಮತ್ತೊಂದು ಕಡೆಯಲ್ಲಿ ಯೆಲ್ಲೋ ಬೋರ್ಡ್ ವಾಹನಗಳನ್ನ ನಿಲ್ಲಿಸಿ ಅವರನ್ನ ಪ್ರಶ್ನಿಸುವಂತ ಕೆಲಸಗಳಾಗ್ತಾ ಇದೆ. ಯಾಕೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಒಂದಿಷ್ಟು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ಒಂದಿಷ್ಟು ಚಾಲಕರು ಬಂದು ಕೇಳ್ತಾ ಇರುವಂತದ್ದು. ಇದರಿಂದಾಗಿ ಸಂಪೂರ್ಣವಾಗಿ ಸಾವಿರಾರು ಸಂಖ್ಯೆಯಲ್ಲಿ ವಾಹನ ಸವಾರರು ಚಾಲಕರು ಸೇರಿದ್ರಿಂದಾಗಿ ಇವತ್ತು ಸಾದಹಳ್ಳಿ ಗೇಟ್ ಬಳಿ ಸಂಪೂರ್ಣ ಟ್ರಾಫಿಕ್ ಜಾಮ್ ಉಂಟಾಗಿರುವಂತದ್ದು. ಮತ್ತೊಂದು ಕಡೆಯಲ್ಲಿ ಏರ್ಪೋರ್ಟ್ ಗಳಿಗೆ ಹೋಗುವಂತಹ ಪ್ರಯಾಣಿಕರು ಏನಿರ್ತಾರೆ ಮತ್ತೆ ವಿಮಾನಗಳು ಆ ಟೈಮ್ಗೆ ಇರ್ತವೆ. ಇದರಿಂದಾಗಿ ಒಂದಿಷ್ಟು ಪ್ರಯಾಣಿಕರಲ್ಲಿ ಆತಂಕ ಕೂಡ ಸೃಷ್ಟಿಯಾಗಿರುವಂತದ್ದು. ಸುಮಾರು 2.5 ಕಿಲೋಮೀಟರ್ನಷ್ಟು ದೂರಕ್ಕೂ ಉದ್ದಗಲಕ್ಕೂ ರಸ್ತೆ ಸಂಪೂರ್ಣವಾಗಿ ಜಾಮ್ ಆಗ್ತಾ ಇದೆ, ಸ್ಲೋ ಮೂವ್ಮೆಂಟ್ ಇದೆ. ಇದರಿಂದಾಗಿ ವಾಹನ ಸವಾರರಿಗೆ ಒಂದೆಡೆ ಆತಂಕ ಶುರುವಾಗಿದ್ರೆ ಮತ್ತೊಂದು ಕಡೆಯಲ್ಲಿ ತಮ್ಮ ಫ್ಲೈಟ್ ಗಳನ್ನ ಕ್ಯಾಚ್ ಮಾಡುವಂತ ಆತಂಕ ಪ್ರಯಾಣಿಕರಲ್ಲಿ ಹೆಚ್ಚಾಗ್ತಾ ಇದೆ. ಈ ಮಧ್ಯೆ ಒಂದಿಷ್ಟು ಚಾಲಕರು ಬಂದು ಯೆಲ್ಲೋ ಬೋರ್ಡ್ ಚಾಲಕರನ್ನ ಯಾಕೆ ನೀವು ಇವತ್ತು ಬಾಡಿಗೆಗೆ ಬಂದ್ರಿ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಒಂದು ಆತಂಕದ ವಾತಾವರಣ ಸದ್ಯ ಸಾದಹಳ್ಳಿ ಗೇಟ್ ಬಳಿ ನಿರ್ಮಾಣ ಆಗಿರುವಂತದ್ದು. ಈ ಒಂದು ಪ್ರತಿಭಟನೆಯನ್ನ ಕೈ ಬಿಡೋದಕ್ಕೆ ಈಗಾಗಲೇ ನಿರ್ಧಾರವನ್ನ ಮಾಡಲಾಗಿತ್ತು. ಈ ಒಂದು ನಿರ್ಧಾರ ಮಾಡಿದ್ರು ಕೂಡ ಒಂದಿಷ್ಟು ಚಾಲಕರು ಮಾತ್ರ ಸಂಪೂರ್ಣವಾಗಿ ಈ ಒಂದು ಜಾಗದಲ್ಲಿ ಬಂದು ಪ್ರತಿಭಟನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ, ವಾಹನಗಳನ್ನ ನಿಲ್ಲಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಈ ಒಂದು ಟ್ರಾಫಿಕ್ ಜಾಮ್ ಹೆಚ್ಚಳ ಆಗ್ತಾ ಇರುವಂತದ್ದು. ಕ್ಯಾಮೆರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ. ಟ್ಯಾಕ್ಸಿಗಳಿಗೆ ಎಲ್ಲ ಬೋರ್ಡ್ ಟ್ಯಾಕ್ಸಿಗಳಿಗೆ ಎಂಟ್ರಿ ಇಲ್ಲದೆ ಇರೋದ್ರಿಂದಾಗಿ ಸಾದಹಳ್ಳಿ ಗೇಟ್ ಬಳಿ ಸಂಪೂರ್ಣವಾಗಿ ಪ್ರತಿಭಟನೆ ಮಾಡಿದ್ರಿಂದಾಗಿ ಜಾಮ್ ಆದ ಕಾರಣ ಆಂಬ್ಯುಲೆನ್ಸ್ಗೂ ಕೂಡ ಹೋಗೋದಕ್ಕೆ ಅವಕಾಶವೇ ಇರಲಿಲ್ಲ. ಹೀಗಾಗಿ ರೋಗಿಯೊಬ್ರು 1 ಕಿಲೋಮೀಟರ್ ವರೆಗೂ ಕೂಡ ನಡೆದುಕೊಂಡೇ ಹೋದಂತ ಪರಿಸ್ಥಿತಿ ಅಲ್ಲಿ ಸಂಭವಿಸಿತು. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಸ್ಪೆಷಲ್ ವರದಿ ಮಾಡಿದ್ದಾರೆ, ಬನ್ನಿ ನೋಡೋಣ.
ಏರ್ಪೋರ್ಟ್ ಪಿಕಪ್ ಪಾಯಿಂಟ್ ಗೆ ಯೆಲ್ಲೋ ಬೋರ್ಡ್ ವಾಹನಗಳನ್ನ ನಿಷೇಧ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಯೆಲ್ಲೋ ಬೋರ್ಡ್ ಚಾಲಕರು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಪ್ರತಿಭಟನೆಯ ಒಂದು ಪರಿಣಾಮವಾಗಿ ಏರ್ಪೋರ್ಟ್ ಹೋಗುವಂತಹ ಪ್ರಯಾಣಿಕರಿಗೆ ಶಾಕ್ ಎದುರಾಗಿರುವಂತದ್ದು. ಸುಮಾರು 2 ಕಿಲೋಮೀಟರ್ ನಷ್ಟು ದೂರಕ್ಕೂ ಸಾದಹಳ್ಳಿ ಗೇಟ್ ಟೋಲ್ ಗೇಟ್ ಏನಿದೆ ಅಲ್ಲಿಂದ ಸುಮಾರು 2.5 ಕಿಲೋಮೀಟರ್ ನಷ್ಟು ದೂರಕ್ಕೆ ಟ್ರಾಫಿಕ್ ಸಂಪೂರ್ಣವಾಗಿ ಜಾಮ್ ಆಗಿದೆ. ಮತ್ತೊಂದು ಕಡೆಯಲ್ಲಿ ಯೆಲ್ಲೋ ಬೋರ್ಡ್ ವಾಹನಗಳನ್ನ ನಿಲ್ಲಿಸಿ ಅವರನ್ನ ಪ್ರಶ್ನಿಸುವಂತ ಕೆಲಸಗಳಾಗ್ತಾ ಇದೆ. ಯಾಕೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಒಂದಿಷ್ಟು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ಒಂದಿಷ್ಟು ಚಾಲಕರು ಬಂದು ಕೇಳ್ತಾ ಇರುವಂತದ್ದು. ಇದರಿಂದಾಗಿ ಸಂಪೂರ್ಣವಾಗಿ ಸಾವಿರಾರು ಸಂಖ್ಯೆಯಲ್ಲಿ ವಾಹನ ಸವಾರರು ಚಾಲಕರು ಸೇರಿದ್ರಿಂದಾಗಿ ಇವತ್ತು ಸಾದಹಳ್ಳಿ ಗೇಟ್ ಬಳಿ ಸಂಪೂರ್ಣ ಟ್ರಾಫಿಕ್ ಜಾಮ್ ಉಂಟಾಗಿರುವಂತದ್ದು. ಮತ್ತೊಂದು ಕಡೆಯಲ್ಲಿ ಏರ್ಪೋರ್ಟ್ ಗಳಿಗೆ ಹೋಗುವಂತಹ ಪ್ರಯಾಣಿಕರು ಏನಿರ್ತಾರೆ ಮತ್ತೆ ವಿಮಾನಗಳು ಆ ಟೈಮ್ಗೆ ಇರ್ತವೆ. ಇದರಿಂದಾಗಿ ಒಂದಿಷ್ಟು ಪ್ರಯಾಣಿಕರಲ್ಲಿ ಆತಂಕ ಕೂಡ ಸೃಷ್ಟಿಯಾಗಿರುವಂತದ್ದು. ಸುಮಾರು 2.5 ಕಿಲೋಮೀಟರ್ ನಷ್ಟು ದೂರಕ್ಕೂ ಉದ್ದಗಲಕ್ಕೂ ರಸ್ತೆ ಸಂಪೂರ್ಣವಾಗಿ ಜಾಮ್ ಆಗ್ತಾ ಇದೆ, ಸ್ಲೋ ಮೂವ್ಮೆಂಟ್ ಇದೆ. ಇದರಿಂದಾಗಿ ವಾಹನ ಸವಾರರಿಗೆ ಒಂದೆಡೆ ಆತಂಕ ಶುರುವಾಗಿದ್ರೆ ಮತ್ತೊಂದು ಕಡೆಯಲ್ಲಿ ತಮ್ಮ ಫ್ಲೈಟ್ ಗಳನ್ನ ಕ್ಯಾಚ್ ಮಾಡುವಂತ ಆತಂಕ ಪ್ರಯಾಣಿಕರಲ್ಲಿ ಹೆಚ್ಚಾಗ್ತಾ ಇದೆ. ಈ ಮಧ್ಯೆ ಒಂದಿಷ್ಟು ಚಾಲಕರು ಬಂದು ಯೆಲ್ಲೋ ಬೋರ್ಡ್ ಚಾಲಕರನ್ನ ಯಾಕೆ ನೀವು ಇವತ್ತು ಬಾಡಿಗೆಗೆ ಬಂದ್ರಿ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಒಂದು ಆತಂಕದ ವಾತಾವರಣ ಸದ್ಯ ಸಾದಹಳ್ಳಿ ಗೇಟ್ ಬಳಿ ನಿರ್ಮಾಣ ಆಗಿರುವಂತದ್ದು. ಈ ಒಂದು ಪ್ರತಿಭಟನೆಯನ್ನ ಕೈ ಬಿಡೋದಕ್ಕೆ ಈಗಾಗಲೇ ನಿರ್ಧಾರವನ್ನ ಮಾಡಲಾಗಿತ್ತು. ಈ ಒಂದು ನಿರ್ಧಾರ ಮಾಡಿದ್ರು ಕೂಡ ಒಂದಿಷ್ಟು ಚಾಲಕರು ಮಾತ್ರ ಸಂಪೂರ್ಣವಾಗಿ ಈ ಒಂದು ಜಾಗದಲ್ಲಿ ಬಂದು ಪ್ರತಿಭಟನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ, ವಾಹನಗಳನ್ನ ನಿಲ್ಲಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಈ ಒಂದು ಟ್ರಾಫಿಕ್ ಜಾಮ್ ಹೆಚ್ಚಳ ಆಗ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ. ಟ್ಯಾಕ್ಸಿಗಳಿಗೆ ಯೆಲ್ಲೋ ಬೋರ್ಡ್ ಟ್ಯಾಕ್ಸಿಗಳಿಗೆ ಎಂಟ್ರಿ ಇಲ್ಲದೆ ಇರೋದ್ರಿಂದಾಗಿ ಸಾದಹಳ್ಳಿ ಗೇಟ್ ಬಳಿ ಸಂಪೂರ್ಣವಾಗಿ ಪ್ರತಿಭಟನೆ ಮಾಡಿದ್ರಿಂದಾಗಿ ಜಾಮ್ ಆದ ಕಾರಣ ಆಂಬ್ಯುಲೆನ್ಸ್ಗೂ ಕೂಡ ಹೋಗೋದಕ್ಕೆ ಅವಕಾಶವೇ ಇರಲಿಲ್ಲ. ಹೀಗಾಗಿ ರೋಗಿಯೊಬ್ರು 1 ಕಿಲೋಮೀಟರ್ ವರೆಗೂ ಕೂಡ ನಡೆದುಕೊಂಡೇ ಹೋದಂತ ಪರಿಸ್ಥಿತಿ ಅಲ್ಲಿ ಸಂಭವಿಸಿತು. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಸ್ಪೆಷಲ್ ವರದಿ ಮಾಡಿದ್ದಾರೆ, ಬನ್ನಿ ನೋಡೋಣ. ಏರ್ಪೋರ್ಟ್ ಪಿಕಪ್ ಪಾಯಿಂಟ್ ಗೆ ಯೆಲ್ಲೋ ಬೋರ್ಡ್ ವಾಹನಗಳನ್ನ ನಿಷೇಧ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಯೆಲ್ಲೋ ಬೋರ್ಡ್ ಚಾಲಕರು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಪ್ರತಿಭಟನೆಯ ಒಂದು ಪರಿಣಾಮವಾಗಿ ಏರ್ಪೋರ್ಟ್ ಹೋಗುವಂತಹ ಪ್ರಯಾಣಿಕರಿಗೆ ಶಾಕ್ ಎದುರಾಗಿರುವಂತದ್ದು. ಸುಮಾರು 2 ಕಿಲೋಮೀಟರ್ ನಷ್ಟು ದೂರಕ್ಕೂ ಸಾದಹಳ್ಳಿ ಗೇಟ್ ಟೋಲ್ ಗೇಟ್ ಏನಿದೆ ಅಲ್ಲಿಂದ ಸುಮಾರು 2.5 ಕಿಲೋಮೀಟರ್ ನಷ್ಟು ದೂರಕ್ಕೆ ಟ್ರಾಫಿಕ್ ಸಂಪೂರ್ಣವಾಗಿ ಜಾಮ್ ಆಗಿದೆ. ಮತ್ತೊಂದು ಕಡೆಯಲ್ಲಿ ಯೆಲ್ಲೋ ಬೋರ್ಡ್ ವಾಹನಗಳನ್ನ ನಿಲ್ಲಿಸಿ ಅವರನ್ನ ಪ್ರಶ್ನಿಸುವಂತ ಕೆಲಸಗಳಾಗ್ತಾ ಇದೆ. ಯಾಕೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಒಂದಿಷ್ಟು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ಒಂದಿಷ್ಟು ಚಾಲಕರು ಬಂದು ಕೇಳ್ತಾ ಇರುವಂತದ್ದು. ಇದರಿಂದಾಗಿ ಸಂಪೂರ್ಣವಾಗಿ ಸಾವಿರಾರು ಸಂಖ್ಯೆಯಲ್ಲಿ ವಾಹನ ಸವಾರರು ಚಾಲಕರು ಸೇರಿದ್ರಿಂದಾಗಿ ಇವತ್ತು ಸಾದಹಳ್ಳಿ ಗೇಟ್ ಬಳಿ ಸಂಪೂರ್ಣ ಟ್ರಾಫಿಕ್ ಜಾಮ್ ಉಂಟಾಗಿರುವಂತದ್ದು. ಮತ್ತೊಂದು ಕಡೆಯಲ್ಲಿ ಏರ್ಪೋರ್ಟ್ ಗಳಿಗೆ ಹೋಗುವಂತಹ ಪ್ರಯಾಣಿಕರು ಏನಿರ್ತಾರೆ ಮತ್ತೆ ವಿಮಾನಗಳು ಆ ಟೈಮ್ಗೆ ಇರ್ತವೆ. ಇದರಿಂದಾಗಿ ಒಂದಿಷ್ಟು ಪ್ರಯಾಣಿಕರಲ್ಲಿ ಆತಂಕ ಕೂಡ ಸೃಷ್ಟಿಯಾಗಿರುವಂತದ್ದು. ಸುಮಾರು 2.5 ಕಿಲೋಮೀಟರ್ ನಷ್ಟು ದೂರಕ್ಕೂ ಉದ್ದಗಲಕ್ಕೂ ರಸ್ತೆ ಸಂಪೂರ್ಣವಾಗಿ ಜಾಮ್ ಆಗ್ತಾ ಇದೆ, ಸ್ಲೋ ಮೂವ್ಮೆಂಟ್ ಇದೆ. ಇದರಿಂದಾಗಿ ವಾಹನ ಸವಾರರಿಗೆ ಒಂದೆಡೆ ಆತಂಕ ಶುರುವಾಗಿದ್ರೆ ಮತ್ತೊಂದು ಕಡೆಯಲ್ಲಿ ತಮ್ಮ ಫ್ಲೈಟ್ ಗಳನ್ನ ಕ್ಯಾಚ್ ಮಾಡುವಂತ ಆತಂಕ ಪ್ರಯಾಣಿಕರಲ್ಲಿ ಹೆಚ್ಚಾಗ್ತಾ ಇದೆ. ಈ ಮಧ್ಯೆ ಒಂದಿಷ್ಟು ಚಾಲಕರು ಬಂದು ಯೆಲ್ಲೋ ಬೋರ್ಡ್ ಚಾಲಕರನ್ನ ಯಾಕೆ ನೀವು ಇವತ್ತು ಬಾಡಿಗೆಗೆ ಬಂದ್ರಿ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಒಂದು ಆತಂಕದ ವಾತಾವರಣ ಸದ್ಯ ಸಾದಹಳ್ಳಿ ಗೇಟ್ ಬಳಿ ನಿರ್ಮಾಣ ಆಗಿರುವಂತದ್ದು. ಈ ಒಂದು ಪ್ರತಿಭಟನೆಯನ್ನ ಕೈ ಬಿಡೋದಕ್ಕೆ ಈಗಾಗಲೇ ನಿರ್ಧಾರವನ್ನ ಮಾಡಲಾಗಿತ್ತು. ಈ ಒಂದು ನಿರ್ಧಾರ ಮಾಡಿದ್ರು ಕೂಡ ಒಂದಿಷ್ಟು ಚಾಲಕರು ಮಾತ್ರ ಸಂಪೂರ್ಣವಾಗಿ ಈ ಒಂದು ಜಾಗದಲ್ಲಿ ಬಂದು ಪ್ರತಿಭಟನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ, ವಾಹನಗಳನ್ನ ನಿಲ್ಲಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಈ ಒಂದು ಟ್ರಾಫಿಕ್ ಜಾಮ್ ಹೆಚ್ಚಳ ಆಗ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ.